ಆಮೇಲೆ ಅದಾಯ್ತಾ ಸರ್, ನಾವು ಅಲ್ಲ ಒಂದು ನಿಮಿಷ, ಯೋಗೇಶ್ವರ್ ಪಾಪ ನಾನು ಅವ್ರ ಬಗ್ಗೆ ಟೀಕೆ ಮಾಡಕ್ ಹೋಗಲ್ಲ. ನನಗೆ ಯಾಕೆಂದ್ರೆ ಸರ್ ಅವ್ರ ಕಾಮೆಂಟ್ ಬಗ್ಗೆ ನಾವು ಒಂದು ನನ್ನ ಜೀವನದಲ್ಲಿ ನಾನು ದೇವೇಗೌಡರು ಕುಮಾರ್ ಬದುಕಿರೋರಿಗೆ ರೇವಣ್ಣೇನೋ ಹೊಡೆದಾಡ್ತೇನೆ ಅಂತ ತಿಳ್ಕೊಂಡಿದ್ದು ನನ್ನ ಜೀವನದಲ್ಲಿ ನಮ್ಮ ನಾಯಕರಿರೋದು ದೇವೇಗೌಡರು ಕುಮಾರಣ್ಣ ನನ್ನ ನಾಯಕರು. ನಾನು ಬದುಕಿರೋವರೆಗೆ ನಾನು ಇರ್ತೀನಿ, ನನ್ನ ಮಕ್ಕಳಿಗೂ ಹೇಳ್ತೀನಿ, ನಮ್ಮೆಲ್ಲರಿಗೂ ನಾಯಕರೇ ಕುಮಾರಣ್ಣ. ಇವತ್ತು ಅವ್ರ ಕುಮಾರಣ್ಣ ಜೀವನದಲ್ಲಿ ಅವನಂತ ನೋವು ಅನುಭವಿಸಿರೋ ಯಾರೇ ರಾಜಕಾರಣಿಗಳು ನೋವು ಅನುಭವಿಸಿಲ್ಲ. ಇವತ್ತು ಕೆಲವು ಟೈಮಲ್ಲಿ ಅವನದು ಒಂದು ಸ್ವಭಾವ ಏನಿದೆ ಅಂದರೆ, ಮಾತು ಕೊಟ್ಟರೆ ಯಾರಿಗೆ ಏನು ಬೇಕಾದ್ರೆ ಮಾಡ್ತಾನೆ ಅಂತ ಮನುಷ್ಯ, ನಂಬೋ ಮನುಷ್ಯ ಜಾಸ್ತಿ. ಇಲ್ಲಿ ನನ್ನ ಹತ್ರಕ್ಕೆ ಅಂತವ್ ಬರೋಲ್ಲ. ಇಲ್ಲಿ ಗೊತ್ತಾಯ್ತೇನ್ರಿ, ನಮ್ಮ ಹತ್ರ ಬಂದ್ರೆ ಒಂದು ಸ್ವಲ್ಪ ಇವೆಲ್ಲ ನಡೆಯಲ್ಲ ಅಂತ ಪಾಪ ಕುಮಾರಣ್ಣ ತಕ್ಕ ಹೋಗ್ತಾರೆ. ಆಗ ಬೇಕಾದಾಗ ಏನೇನು ಬೇಕೋ ಉಪಯೋಗಿಸ್ಕೊತಾರೆ, ಹೊರಗಡೆ ಹೋಗ್ತಾರೆ. ಅದು ಮಂಜಣ್ಣಂಗೆ ಗೊತ್ತೈತಿ. ನಮ್ಮ ಸುರೇಶ್ ಬಾಬಣ್ಣ ಈಗ ಸೋತಾಗೂ ಅವರೇ ಸುರೇಶ್, ಗೆದ್ದಾಗೂ ಜೊತೆಗೆ ಅವನು. ಆಯ್ತೇನಪ್ಪ, ಏನಂತ ಯಾರೊಬ್ಬ ನಾಯಕರು ಹೇಳಿದ್ರು ಸರ್, ಯಾವ ಪಕ್ಷದವರು ಅದು ಬೇಡ, ಅವೆಲ್ಲ ಟೈಮ್ ಬಂದಾಗ ಹೇಳಬೇಕು ಅಂದ್ರೆ ಬೇಕಾರೆ ಅದು ಹೇಳ್ತೀನಿ, ಕಾಲ ಬಂದಾಗ ಹೇಳ್ತೀನಿ. ಅದು ಬೇಡ ವಿಷಯ, ಗೊತ್ತಾಯ್ತಾ ಸರ್? ಅಷ್ಟೇಳಿ ನಾನು ಒಂದು ನಿಮಿಷ ಯೋಗೇಶ್ವರ್ಗೆ ಹೇಳಿ ಅವ್ರಿಗೆ ಹೋಗಿದ್ದಾರೆ. ಅವರು ವಿಮಾನದಲ್ಲಿ ಕರ್ಕೊಂಡೋಗಿ ರಾಜೀನಾಮೆ ಕೊಡಿಸಿದ್ರು. ಪಾಪ ವಿಮಾನದಲ್ಲಿ ಕರ್ಕೊಂಡು ರಾಜೀನಾಮೆನ ಯಾರು ಕೊಡಿಸಿದ್ರು ಸರ್? ಅದು 6 ತಿಂಗಳ ಮುಂಚೆ ಆಯ್ತು, 3 ತಿಂಗಳು. ನನಗೆ ಪಾಪ ಅದ್ರ ಬಗ್ಗೆ ನನಗೆ ಅವ್ರ ಬಗ್ಗೆ ಗೌರವ ಇದೆ. ಅವ್ರಿಗೆ ಒಳ್ಳೇದಾಗಲಿ. ಚನ್ನಪಟ್ಟಣದಲ್ಲಿ ನಾವೇನು ಕೆಲಸ ಮಾಡಿದ್ದೀವಿ ಅನ್ನೋದನ್ನ ಕುಮಾರಸ್ವಾಮಿ ಪ್ರಚಾರ ತಾಳಲಿಲ್ಲ. ರಾಮನಗರ ಜಿಲ್ಲೆ ಕುಮಾರಸ್ವಾಮಿ ಏನು ಪ್ರಚಾರ ತಾಂಡ್ರು ಅಂತ ಪ್ರಚಾರ ಮಾಡಲಿಲ್ಲ. ಜಿಲ್ಲಾ ಕೇಂದ್ರ ಯಾರೇ ಮಾಡಿದ್ದು? 2 ಜಿಲ್ಲೆಯ ರಾಮನಗರ, ಚಿಕ್ಕಬಳ್ಳಾಪುರ. ಯಾರು ಮಾಡಿದ್ದು ಹೇಳಿ? ಈಗ ರಾಮನಗರಕ್ಕೆ ಮೆಡಿಕಲ್ ಕಾಲೇಜ್ ತಂದೆ, ಲ್ಯಾಂಡ್ ಅಕ್ವಿಷನ್. ಸುಪ್ರೀಂ ಕೋರ್ಟ್ಗೆ ಹೋಗಿ 50 ಲಕ್ಷ ನಾನು ಖರ್ಚು ಮಾಡಿ ರಾಮನಗರ ಮೆಡಿಕಲ್ ಕಾಲೇಜ್ ಇದು ಮಾಡಿದೆ. 18 ತಿಂಗಳಿದ್ರಲ್ರಿ, 2018ರಲ್ಲಿ 14 ತಿಂಗಳಿದ್ರಲ್ರಿ. ಯಾಕೆ ಮಾಡಬಾರ್ದಾಯ್ತು? ರಾಮನಗರಕ್ಕೆ ಮೆಡಿಕಲ್ ಕಾಲೇಜ್ ಫೈಲ್ ಮೂವ್ ಆಗಿ ಯಾಕೆ ಸ್ಯಾಂಕ್ಷನ್ ಆಗಿಲ್ಲ? ಎಲ್ಲಿ ಕಡ್ತ ತೆಗೆದು ನೋಡಿ. PWDಯಿಂದ ಮಾಡಬೇಕು ಅಂತ. ಹಿಂದೆ ಏನಾಗಿತ್ತು? ಡೈರೆಕ್ಟ್ ಇಂಟ್ರೆಸ್ಟ್ಮೆಂಟ್ ಮಾಡಿದ್ರು. ನಾನು ಇಂಟ್ರೆಸ್ಟ್ ಮಾಡಲ್ಲ, ನಾಳೆ ಆಪಾದನೆ ಗುರಿ ಆಗುತ್ತೆ, ಅವಂತ ದುಡ್ಡು ತಗೊಂಡ್ರೆ ರೇವಣ್ಣ ಮಾಡ್ದಂಗೆ ಟೆಂಡರ್ ಆಗೋ ಸನ್ನಿವೇಶದಲ್ಲಿ ಹಿಡಿದು ಹಾಕಿದ್ರು. ಇವತ್ತುವರೆಗಾಗಿದೆ ರಾಮನಗರ ಮೆಡಿಕಲ್ ಕಾಲೇಜು. ನಾನು ಅದ್ರ ಬಗ್ಗೆ ನಾನು ಹೇಳಲ್ಲ. ಏನು ಮಾಡ್ಯಾರ ಕುಮಾರಣ್ಣ ಅಂತ ರಾಮನಗರ ಜಿಲ್ಲೆಗೆ? ರಾಮನಗರ ಜಿಲ್ಲಾ ಕೇಂದ್ರ ಮಾಡಿದ್ರು. ಎಷ್ಟು ಇಂಜಿನಿಯರಿಂಗ್ ಕಾಲೇಜ್ ಮಾಡಿದ್ದಾರೆ. ಮಾರ್ಕೆಟ್ ಮಾಡೋಕ್ಕೆ ಎಲ್ಲ ಜಾಗ ರೆಡಿ ಮಾಡಿದ್ದೆ. 450 ಕೋಟಿ ಶರದ್ ಪವಾರ್ ನಾವು ಹೋಗಿ 450 ಕೋಟಿ ಮೆಡಿಕಲ್ ಇದು ಮಾರ್ಕೆಟ್ ಮಾಡೋದಕ್ಕೆ ಅವರೇ ಬಂದಿದ್ರು. ಸ್ಥಳ ಎಲ್ಲ ನೋಡ್ಕೊಂಡು ಬಂದು ಲ್ಯಾಂಡ್ ಅಕ್ವಿಷನ್ ಎಲ್ಲ ಮಾಡಿಸಿದ್ದೆ. ಈಗ ಇದೈತಲ್ಲ ಸರ್, ಚನ್ನಪಟ್ಟಣದಲ್ಲಿ 540 ಕೋಟಿ ಇಗ್ಲೂರು ಮತ್ತು HD ದೇವೇಗೌಡ ಬ್ಯಾರೇಜ್ಗೆ 540 ಕೋಟಿ ಯಾರು ಮಾಡಿದ್ದು? ಕುಮಾರಸ್ವಾಮಿ ಕಾಲ 18, ಈಗ 2018ರಲ್ಲೇ ಮಾಡಿದ್ದಾನೆ. ರಸ್ತೆಗಳು ಎಷ್ಟು ರಸ್ತೆ ಮಾಡಿದೆ, ಎಷ್ಟು ಕಾಲೇಜ್ ಮಾಡಿದೆ, ಎಷ್ಟು ಹೈಸ್ಕೂಲ್ ಮಾಡಿದೆ. ಜಿಲ್ಲಾ ಕೇಂದ್ರ ಆಫೀಸ್ ಮಾಡಿಕೊಟ್ಟಿದ್ದೀನಿ, SP ಆಫೀಸು, DC ಆಫೀಸು. ಏನು ಮೇಡಮ್, ನಾನು ಒಂದು ನಿಮಿಷ ಹೇಳ್ತೀನಿ. ಕುಮಾರಣ್ಣ ಪ್ರಚಾರ ತಾಳಕ್ಕೆ ಹೋದಿಲ್ಲ. ನಾನೇ 50 ವರ್ಷದಲ್ಲಿ 500 ಸ್ಟೇಷನ್ ಆಗಿತ್ತು. ನಾನು ಬರೀ 20 ತಿಂಗಳ 600 ಸ್ಟೇಷನ್ ಮಾಡಿದೆ. ನಾವು ಪ್ರಚಾರ ತಾಂಡ್ವಾ? ದಿನಕೂನೊಂದು ಫೌಂಡೇಶನ್. ನಾನು ಆ ಥರ ಕುಮಾರ್ ಪ್ರಚಾರ ತಾಳಲಿಲ್ಲ. ನಾನು ಹೇಳೋದು ಇವತ್ತಿನ ಸನ್ನಿವೇಶದಲ್ಲಿ ಪ್ರಚಾರಕ್ಕೂ ಇರಬೇಕಾಯ್ತು. ಕೆಲವು ತಡೆರಿ ಹೇಳ್ತೀನಿ. ಈಗ ಗೆದ್ದಿದ್ದಾರೆ, ಸೋತಿದ್ದೀವಿ. ನಿಖಿಲ್ ಆಯ್ತು 3 ಬಾರಿ ಸೋತ. ಏನು ಇವತ್ತೇ ಮುಗಿದೋಯ್ತಾ ರಾಜಕಾರಣ? ಇವತ್ತೇ ಮುಗಿದೋಯ್ತೇನ್ರಿ? ಸೋಲು ಗೆಲುವೆಲ್ಲ ಹೆದರಿಕೆ. ನಿಖಿಲನ ಈ ರಾಜ್ಯದಲ್ಲಿ ಒಂದಲ್ಲ ಒಂದಿನ ಉತ್ತಮವಾದಂಥ ನಾಯಕ ಆಗುವಂಥ ಸನ್ನಿವೇಶ ಬರುತ್ತೆ. ಬೇಕಾದ್ರೆ ಇವತ್ತು ನಾನು ಇದರಲ್ಲಿ ಹೇಳಿರ್ತೀನಿ. ಸರ್ ಒಂದು ನಿಮಿಷ ತಾಳ್ಮೆಯಿಂದ ಕೇಳಿ ಸರ್. 2008ರಲ್ಲಿ ನಾನೇ ರಾಜ್ಯಸಭಾ ಎಲೆಕ್ಷನ್ ನಡೀತು. ನಾನೇ ಏಜೆಂಟ್ ಆಗಿ ಕೂತಿದ್ದೆ. ಜ್ಞಾಪಕ ಆಯ್ತಾ ಪತ್ರಿಕಾ ಸ್ನೇಹಿತರೆ? 6 ಜನ ಇದು ಓಟ್ ಹಾಕಿ ಹೋದ್ರು, ಕ್ರಾಸಿಂಗ್ ಓಟ್ ಹಾಕಿ ಹೋದ್ರು. ಓಟ್ ಹಾಕಿ ಎಲೆಕ್ಷನ್ ಏನಾಯ್ತು ಸರ್? ಮಾಗಡಿ 60,000, 50,000.
ಶ್ರೀರಂಗಪಟ್ಟಣ 50,000, ಹಿಡಿದಿಲ್ವ ಕೈಯ, ನಾಗಮಂಗಲ 50,000. ಅದು ಜನ ಯಾವ ಬೇಕಾದ್ರೆ ಏನಾರು ಆಗುತ್ತೆ, ಸ್ವಲ್ಪ ತಾಳ್ಮೆ, ಜನ ನೋಡ್ತಾರೆ, ವಾಚ್ ಮಾಡ್ತಾರೆ. ಈಗ 6 ತಿಂಗಳು ಪಾರ್ಲಿಮೆಂಟ್ ಎಲೆಕ್ಷನ್ ಆಯ್ತಪ್ಪ, 136 ಸೀಟ್ ಗೆದ್ದರು. ಒಂದು ವರ್ಷದಲ್ಲಿ ಪಾರ್ಲಿಮೆಂಟ್ ಸೀಟು 150 ಸೀಟ್ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಗೆದ್ದಿದ್ದೀವಿ. ಇವತ್ತು ಒಂದೇ ವರ್ಷದಲ್ಲಿ ಇವರು 5 ಗ್ಯಾರಂಟಿ ಕೊಟ್ಟು ಒಂದೇ ವರ್ಷಕ್ಕೆ ಯಾಕೆ ಸ್ವಾಮಿ 150 ಸೀಟ್ ಗೆದ್ರಿ, ಸೋತ್ರಿ? ಇವರಿದ್ರೆ ಅದು ಚುನಾವಣೆಗೆ ಎದುರುವಂಥ ಪಕ್ಷ ಅಲ್ಲ. ಈ ಪಕ್ಷದಲ್ಲಿ ಪ್ರಾಮಾಣಿಕರು ಇದ್ದಾರೆ. ನೆನೆ ತುರುವೇಕೆರೆ ಕೃಷ್ಣಪ್ಪರು ಹೇಳವ್ರೆ, ನಾನು ದುಡ್ಡಿಗೆ ಮಾರಾಟಕ್ಕಿಲ್ಲಪ್ಪ ಅಂತ ಹೇಳವ್ರೆ. ಇಲ್ಲಿ ನಾವು 4 ಜನ ಮಂಜಣ್ಣ ಐತೆ, ನಾನಿದ್ದೀನಿ, ಈ ಕಡೆ ಬಾಲಣ್ಣ ಬಂದವ್ರೆ, ಈ ಕಡೆ ಸ್ವರೂಪೇನೋ ಇನ್ನೊಂದು 2 ನಿಮಿಷ ಬರ್ತಾವ್ರೆ, ರವಿ ಅವರೇ, ಸಿಡ್ಲುಘಟ್ಟ ರವಿ, ಹರೀಶಣ್ಣ ಪಾಪ ಬಿಡಿ, ಎಲ್ಲ ಹರೀಶಣ್ಣು ಇಲ್ಲೇ ಇತ್ತು. ನಾನು ನಮ್ಮ ಜಿಲ್ಲೆದು ಹೇಳಿದೆ, ನಾವು ಸ್ವರೂಪ